ಬಟ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ಸ್ಕಾಲರ್ಶಿಪ್ 2,000 ತಗೊಂಡಿರೋದು ಇದೆ ಫಸ್ಟ್ ಟೈಮ್. ಸ್ಕಾಲರ್ಶಿಪ್ ಇವಾಗ ಡಿಗ್ರಿಗೆ ಯೂಸ್ ಆಗುತ್ತೆ. ನಮಗೆ ಈ ಸ್ಕಾಲರ್ಶಿಪ್ ಬರೋದ್ರಿಂದ ನಮಗೆ ಜಾಸ್ತಿ ಹೆಲ್ಪ್ಫುಲ್ ಆಗುತ್ತೆ. ನಾನು ಇನ್ನೂ ಚೆನ್ನಾಗಿ ಓದಿ ನಮ್ಮ ಪೇರೆಂಟ್ಸ್ನೇ ಚೆನ್ನಾಗಿ ನೋಡ್ಕೊತೀನಿ. ಬಡವರಿಗೆ ಒಂದು ಸ್ಕಾಲರ್ಶಿಪ್ ತುಂಬಾ ಹೆಲ್ಪ್ ಆಗುತ್ತೆ. ಪ್ರಿಯ ವೀಕ್ಷಕರೇ, ವಿದ್ಯಾರ್ಥಿ ವೇತನ ಅಂದರೆ ಕೇವಲ ಹಣ ಮಾತ್ರ ಅಂದುಕೊಂಡರೆ ಅದು ಮೂರ್ಖತನವಾಗುತ್ತೆ. ನಿಜ, ಅದೊಂದು ಮುಂದಿನ ಶೈಕ್ಷಣಿಕ ಭವಿಷ್ಯಕ್ಕೆ ಕೊಟ್ಟ ಭರವಸೆ ಅಂದರೆ ತಪ್ಪಾಗಲ್ಲ. ಪ್ರಜ್ಞಾವಂತರು ಇದನ್ನು ಅರ್ಥ ಮಾಡಿಕೊಂಡರೆ ಕೆಲವರು ಇಷ್ಟೇನಾ ಅನ್ನೋ ಉಡಾಫೆ ಮಾತುಗಳ ಮೂಲಕ ಡೈಲಾಗ್ ಡೆಲಿವರಿ ಮಾಡ್ತಾರೆ. ಅಂದಹಾಗೆ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಬೀದಿ ದೀಪದ ಬೆಳಕಿನಲ್ಲಿ ಓದಿ ವಿಶ್ವ ಶ್ರೇಷ್ಠ ಇಂಜಿನಿಯರ್ ಆದರು ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ. ಆದರೆ ಬೀದಿ ದೀಪದ ಕೆಳಗೆ ಓದಲು ಅವರನ್ನು ಪ್ರೇರೇಪಿಸಿದ್ದು ಏನು ಗೊತ್ತಾ? ಅದೇ ವಿದ್ಯಾರ್ಥಿ ವೇತನ. ಹೌದು ವೀಕ್ಷಕರೇ, ಸರ್ ಎಂ ವಿಶ್ವೇಶ್ವರಯ್ಯನವರದ್ದು ಕಡು ಬಡ ಕುಟುಂಬ. ಮಗನನ್ನು ಓದಿಸಲು ಸಹ ಪೋಷಕರಿಗೆ ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಅಂದಿನ ದಿನಗಳಲ್ಲಿ ಬ್ರಿಟಿಷರು ಶಾಲೆಯಲ್ಲಿ ಯಾರು ರ್ಯಾಂಕ್ ಪಡಿತಾರೋ ಅಂತಹವರಿಗೆ ಸ್ಕಾಲರ್ಶಿಪ್ ಹೆಸರಿನಲ್ಲಿ ವಿದ್ಯಾರ್ಥಿ ವೇತನ ನೀಡುತ್ತಿದ್ದರು. ಇದನ್ನು ಛಲವಾಗಿ ತೆಗೆದುಕೊಂಡ ಸರ್ ಎಂ ವಿರವರು ಬೀದಿ ದೀಪದ ಬೆಳಕಿನಲ್ಲಿ ಓದಿ ಶಾಲೆಯಲ್ಲಿ ರ್ಯಾಂಕ್ ಪಡೆದು ಪ್ರತಿ ಬಾರಿ ಸ್ಕಾಲರ್ಶಿಪ್ಪನ್ನು ಪಡೆಯುತ್ತಿದ್ದರು ಎಂಬುದನ್ನು ಇತಿಹಾಸ ಪುಟಗಳು ಹೇಳುತ್ತವೆ. ಇನ್ನು ಭಾರತ ರತ್ನ ಸರ್ ಎಂ ವಿರಂತಹ ವಿಶ್ವ ಶ್ರೇಷ್ಠ ಇಂಜಿನಿಯರ್ಗಳು, ವೈದ್ಯರು, ವಕೀಲರು ಹೀಗೆ ಇನ್ನೂ ಮುಂತಾದ ಉನ್ನತ ಸ್ಥಾನಕ್ಕೆ ಏರಬಹುದಾದ ಅದ್ಭುತ ಪ್ರತಿಭೆಗಳು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸಾಕಷ್ಟು ಮಂದಿ ಇದ್ದಾರೆ. ಆದರೆ ಅಂತಹವರನ್ನು ಗುರುತಿಸುವ ಕೆಲಸ ಆಗಬೇಕಷ್ಟೆ. ಇದನ್ನು ಮನಗಂಡ ಶಾಸಕ ಪ್ರದೀಪ್ ಈಶ್ವರ್ ಭವಿಷ್ಯದ ರೂವಾರಿಗಳನ್ನು ಮೊಳಕೆಯಲ್ಲಿಯೇ ಹೊಸಕಿ ಹಾಕಲು ಬಿಡದೆ ಪ್ರತಿಭಾವಂತರಿಗೆ ಭರವಸೆ ನೀಡುವ ಸಲುವಾಗಿ ಸ್ಕಾಲರ್ಶಿಪ್ ಹೆಸರಿನಲ್ಲಿ ಕ್ಷೇತ್ರದಲ್ಲಿ ಶಿಕ್ಷಣ ಕ್ರಾಂತಿಗೆ ಮುಂದಾಗಿದ್ದಾರೆ. SSLCಯಿಂದ ಹಿಡಿದು ಅಂತಿಮ ವರ್ಷದ ವೃತ್ತಿಪರ ಶಿಕ್ಷಣ ಪಡೆಯುತ್ತಿರುವ ಪದವಿ ವಿದ್ಯಾರ್ಥಿಗಳವರೆಗೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಹಂತ ಹಂತವಾಗಿ ಸ್ಕಾಲರ್ಶಿಪ್ಪನ್ನು ತಮ್ಮ ಸ್ವಂತ ಹಣದಿಂದ ಕೊಡುವುದಾಗಿ ಘೋಷಿಸಿದ್ದರು. ಅದರಂತೆ ಆನ್ಲೈನ್ ಮೂಲಕ ಸುಮಾರು 30,000 ವಿದ್ಯಾರ್ಥಿಗಳು ಜಾತಿ ಭೇದವಿಲ್ಲದೆ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಅರ್ಜಿ ಸಲ್ಲಿಸಿರುವ ಚಿಕ್ಕಬಳ್ಳಾಪುರ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಸಮಾರಂಭದಲ್ಲಿ ನೀಡಲು ಲಕ್ಷಾಂತರ ರುಗಳು ಖರ್ಚಾಗುತ್ತದೆ. ಅಲ್ಲದೆ ಅಲ್ಲಿಗೆ ಬರಲು ಬಡ ವಿದ್ಯಾರ್ಥಿಗಳು ಪರದಾಡಬೇಕಾದ ಪರಿಸ್ಥಿತಿಯೂ ಸಹ ಇರುತ್ತದೆ. ಅಷ್ಟೇ ಅಲ್ಲ, ಕೆಲವರಿಗೆ ಬಸ್ ಚಾರ್ಜ್ಗೂ ಸಹ ಜೇಬಿಗೆ ಕೈ ಹಾಕಿ ತಡಕಾಡುವ ಪರಿಸ್ಥಿತಿ ಇರುತ್ತದೆ. ಇದನ್ನೆಲ್ಲ ದೃಷ್ಟಿಯಲ್ಲಿಟ್ಟುಕೊಂಡು ಶಾಸಕ ಪ್ರದೀಪ್ ಈಶ್ವರ್ ಅದಕ್ಕಾಗಿಯೇ ತಮ್ಮ ಕಾರ್ಯಪಡೆಯೊಂದನ್ನು ರಚಿಸಿ ಪ್ರತಿ ಭಾನುವಾರ ಅಥವಾ ರಜಾ ದಿನಗಳಂದು ಅವರ ಮನೆಗಳಿಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುತ್ತಿರುವುದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ನನ್ನ ಹೆಸರು ಸುಪ್ರಿಯ HV. ನಾನು ಫೈನಲ್ ಇಯರ್ BCom ಓದ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ. ನಮ್ಮೂರು ಹಿರೇನಾಗವಲ್ಲಿ. MLA ನಮ್ಮ ಪ್ರದೀಪ್ ಈಶ್ವರ್ ಕಡೆಯಿಂದ ನನಗೆ ಸ್ಕಾಲರ್ಶಿಪ್ ಸಿಕ್ಕಿದೆ 2,000. ನಾನು ಅಂದ್ಕೊಂಡಿರಲಿಲ್ಲ ಸ್ಕಾಲರ್ಶಿಪ್ ಈ ಥರ ಕೊಡ್ತಾರೆ ಅಂತ. ಮನೆಗೂ ಬಂದು ಕೊಡ್ತಿದ್ದಾರೆ ಎಲ್ಲ ವಿಚಾರಿಸಿ. ನಾನು ಅಪ್ಲೈ ಮಾಡೋಗೆ ಇವ್ರು ಕೊಡ್ತಾರೋ ಇಲ್ವೋ, ನಾನು ಯಾಕಂದರೆ ಫಸ್ಟಿಂದನೂ 1ನೇ ಕ್ಲಾಸಿಂದನೂ ನಾನು ಅಪ್ಲೈನೇ ಮಾಡ್ತಾಯಿದ್ದೆ. ಬಟ್ ಏನಂದರೆ ₹1 1 ಪೈಸೆನೂ ಬಂದಿಲ್ಲ ಸ್ಕಾಲರ್ಶಿಪ್ಪು. ನಮ್ಮ ಮನೇಲಿ ನಮ್ಮ ಅಮ್ಮ ಅವರೆಲ್ಲ ಕೇಳ್ತೀವಿ ಸ್ಕಾಲರ್ಶಿಪ್ಪೇ ಬರಲ್ಲ ಅಂತ. ಬಟ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ಸ್ಕಾಲರ್ಶಿಪ್ 2,000 ತಗೊಂಡಿರೋದು ಇದೆ ಫಸ್ಟ್ ಟೈಮು. ಥ್ಯಾಂಕ್ ಯು ಸೋ ಮಚ್. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಈ ಥರ MLA ಅವರು ಎಲ್ಲ ಯಾವುದೇ ಪ್ರತಿಯೊಂದು ಜಿಲ್ಲೆಗೂ ಈ ಥರ MLA ಅವರು ಈ ಥರ ಸ್ಟೂಡೆಂಟ್ಗೆಲ್ಲ ಹೆಲ್ಪ್ ಮಾಡ್ತಾಯಿದ್ರೆ, ಎಜುಕೇಷನ್ಗೆ ಹೆಲ್ಪ್ ಮಾಡ್ತಾಯಿದ್ರೆ ಒಂಚೂರು ಅವ್ರಿಗೂ ಹೆಲ್ಪ್ ಆಗುತ್ತೆ, ಓದಬೇಕು ಅನ್ನೋ ಆಸೆ ಬರುತ್ತೆ. ಅವ್ರ ಮೋಟಿವೇಶನ್ ಸ್ಪೀಚ್ ಆಗಿರ್ಬೋದು ಎಲ್ಲ ಕೇಳ್ತಿರ್ತೀವಿ. ಒಳ್ಳೆ MLA ಸಿಕ್ಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ ಈಶ್ವರ್ ಸರ್. ಥ್ಯಾಂಕ್ ಯು. ನನ್ನ ಹೆಸರು ಪವನ್ ಕುಮಾರ್ ಅಂತ. ಈ ಒಂದು ಸ್ಕಾಲರ್ಶಿಪ್ MLA ಸರ್ಕಾರ ಕಡೆಯಿಂದ ಬಂದಿದೆ. ನಮ್ಮಂಥ ಬಡವರಿಗೆ ಒಂದು ಸ್ಕಾಲರ್ಶಿಪ್ ತುಂಬ ಹೆಲ್ಪ್ ಆಗುತ್ತೆ. ಇದು ಕೊಟ್ಟಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸರ್. ನನ್ನ ಹೆಸರು ಮಹಾಲಕ್ಷ್ಮಿ. ನಾನು ಪಂಚಗಿರಿ PU ಕಾಲೇಜಲ್ಲಿ ಫಸ್ಟ್ PU ಸ್ಟಡಿ ಮಾಡ್ತಿದ್ದೀನಿ. ನನಗೆ ಪ್ರದೀಪ್ ಈಶ್ವರ್ ಸರ್ 2,000 ಕೊಟ್ಟಿದ್ದಾರೆ. ತುಂಬ ಯೂಸ್ಫುಲ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ಈ 2,000ಇಂದ ನಾನು ಇದನ್ನು ಸ್ಟಡಿ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತೀನಿ. ನಾನು ಇನ್ನೂ ಚೆನ್ನಾಗಿ ಓದಿ ನಮ್ಮ ಪೇರೆಂಟ್ಸ್ನೇ ಚೆನ್ನಾಗಿ ನೋಡ್ಕೊತೀನಿ. ಥ್ಯಾಂಕ್ ಯು ಸರ್. ಪ್ರದೀಪ್ ಈಶ್ವರ್ ಸರ್ ನಮಗೆ ಸೈನ್ಸ್ ಅವ್ರಿಗೆ CET NEET ಕ್ಲಾಸಸ್ ತಗೊತಿದ್ದಾರಂತೆ. ನಾನು ಸಹ ಅದಕ್ಕೆ ಹೋಗಿ ಚೆನ್ನಾಗಿ ಓದ್ಕೊತೀನಿ. ವಿದ್ಯೆ ಅನ್ನೋದು ಯಾರಪ್ಪನ ಸ್ವತ್ತಲ್ಲ,
ಪ್ರಯತ್ನ ಪಟ್ಟರೆ ಅದಕ್ಕೆ ತಕ್ಕ ಪ್ರತಿಫಲ ಸಿಗುವುದರಲ್ಲಿ ಸಂದೇಹವೇ ಇಲ್ಲ ಅನ್ನೋದು ಈಗಾಗಲೇ ಜಗಜ್ಜಾಹೀರಾಗಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದಿವ್ಯಾ ಅಂತ. ನಾನು ಕಮ್ಗುಟಹಳ್ಳಿ ಕ್ರಾಸ್ ಪಂಚಾಯತ್ಗೆ ಸೇರಿದ ಮತ್ತು ಬೋಡಿನಾರಾಯಣಹಳ್ಳಿ ನಮ್ಮೂರು. ನಾನು ಚಿಕ್ಕಬಳ್ಳಾಪುರದ ಶ್ರೀ ವಿಶ್ವೇಶ್ವರಯ್ಯ ಡಿಗ್ರಿ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಪ್ರದೀಪ್ ಸರ್ ನಮ್ಮ MLA, ಅವರಿಂದ ನಮಗೆ ಸ್ಕಾಲರ್ಶಿಪ್ ಬಂದಿದೆ. ನಮಗೆ ಈ ಸ್ಕಾಲರ್ಶಿಪ್ ಬರೋದ್ರಿಂದ ನಮಗೆ ಜಾಸ್ತಿ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ನಮಗೆ ಏನಾದರೂ ಇದು ಈಗ ಎಕ್ಸಾಮ್ ಫೀಸ್ ಅಥವಾ ಇಲ್ಲಾಂದರೆ ಕಾಲೇಜ್ ಫೀಸ್ ಅಥವಾ ಬುಕ್ಸ್ ಫೀಸ್ ಅಥವಾ ನಮ್ಗೆ ಏನಾದರೂ ಆಗಲಿ ಇದು ಜಾಸ್ತಿ ಹೆಲ್ಪ್ಫುಲ್ ಆಗುತ್ತೆ ನಮಗೆ. ಥ್ಯಾಂಕ್ ಯು ಟು ಪ್ರದೀಪ್ ಈಶ್ವರ್ ಸರ್. ನಾವು ಹಿರೇನಾಗವಳ್ಳಿ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ತಾಲೂಕು. ನಮ್ಮಪ್ಪ ಹೆಸರು ಚಂದ್ರಶೇಖರ್ ರೆಡ್ಡಿ. ನೀಟು ಇದ್ರ ಹೋಗಿದ್ದೆ ಟ್ರೈನಿಂಗು, ಬಟ್ ಯೂಸ್ ಆಯಿತು CETಗೆಲ್ಲ. ಮತ್ತು ಈ ಸ್ಕಾಲರ್ಶಿಪ್ಪು ಇವಾಗ ಡಿಗ್ರಿಗೆ ಯೂಸ್ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಎಷ್ಟೇ ಸರ್ಕಾರಿ ಸೌಲಭ್ಯಗಳು ದೊರಕುತ್ತಿದ್ದರೂ ಸಹ ಎಲ್ಲೋ ಒಂದು ಕಡೆ ಭಯ ಅನ್ನೋ ಪೆಡಂಭೂತ ವಿದ್ಯಾರ್ಥಿಗಳನ್ನು ಮಾತ್ರವಲ್ಲದೆ ಪೋಷಕರನ್ನು ಸಹ ಕಾಡುತ್ತಿದೆ. ಆ ಭಯವನ್ನು ತಮ್ಮ ಕ್ಷೇತ್ರದಲ್ಲಿ ಪ್ರತಿ ವಿದ್ಯಾರ್ಥಿಗಳಲ್ಲೂ ಹೋಗಲಾಡಿಸಿ ಅವರಲ್ಲಿನ ಪ್ರತಿಭೆಗಳನ್ನು ಹೊರತರಲು ಶಾಸಕ ಪ್ರದೀಪ್ ಈಶ್ವರ್ ಸ್ಕಾಲರ್ಶಿಪ್ ನೀಡುವುದರ ಮೂಲಕ ಒಂದು ಸಣ್ಣ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಎಂಬುದು ಎದ್ದು ಕಾಣುತ್ತಿದೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.